ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕೊಡುಗೈ ದಾನಿಯು ಹಾಗೂ ಸದಾ ಹಸನ್ಮುಖದಿಂದಲೇ ನಮ್ಮನ್ನು ಮಾತನಾಡಿಸುವಂತಹ ಹಾಗೂ ಸಮಾಜ ಸೇವೆಗೆ ತನ್ನದೇ ಆದಂತಹ ಒಂದು ವಿಶೇಷವಾದ ಚಿಂತನೆಯನ್ನು ನೀಡಿದಂತಹ, ಈ ನಾಡಿಗೆ ನಿಮ್ಮೆಲ್ಲರಿಗೆ ಯಾವುದೇ ಭೇದ ಭಾವವಿಲ್ಲದೆ ವಿಶೇಷ ನಾಯಕತ್ವವನ್ನು ನೀಡಿದಂತಹ ಹಾಗೂ ತಮ್ಮ ಮನೆ ಬಾಗಿಲಿಗೆ ಯಾರೇ ಹೋದರೆ ಅದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟವರೇ ಆಗಿರಲಿ, ಒಂದು ವೇಳೆ ಮನೆಯ ಯಜಮಾನರು ಇಲ್ಲದಿದ್ದರೆ ಅವರ ಧರ್ಮಪತ್ನಿಯೇ ಆಗಲಿ, ಬರಿಗೈಯಲ್ಲಿ ಇದುವರೆಗೆ ವಾಪಸ್ಸು ಮಾಡಿಸಿದಂತಹ ಉದಾಹರಣೆ ಇಲ್ಲದಂತಹ ವಿಶೇಷ ವ್ಯಕ್ತಿತ್ವ. ತಮಗೆಲ್ಲರಿಗೂ ನಾನು ಯಾರ ಬಗ್ಗೆ ಹೇಳುತ್ತಾ ಇದ್ದೇನೆ ಅಂತ ಅಂದಾಜಾಗಿರ್ಬೋದು. ಅವರೇ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಭವಿಷ್ಯದ ರಾಜಕೀಯಕ್ಕೆ ಒಂದು ವಿಶೇಷವಾದ ಚಿಂತನೆಯನ್ನು ನೀಡುವಂತಹ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದ ಉದಯಣ್ಣನವರೇ. ಪಾಶ್ಚಾತ್ಯ ಸಂಸ್ಕೃತಿಯ ಅನುಸರಣೆ, ಅದಕ್ಕಾಗಿ ಕನ್ನಡ ಶಾಲೆಯನ್ನು ಅಭಿವೃದ್ಧಿಪಡಿಸುವ ಹಾಗೂ ಕನ್ನಡ ಭಾಷೆಯನ್ನು ಪಡಿಸುವ ಹಾಗೂ ಕನ್ನಡದ ಬಗ್ಗೆ ವಿಶೇಷವಾದ ಅಭಿಮಾನವನ್ನು ಹುಟ್ಟಿಸುವಂತಹ ಕೆಲಸವನ್ನು ಮಾಡುವ ಅಗತ್ಯವಿದೆ ಎಂದು ನಮಗೆ ಉದಯಣ್ಣನವರು ಅದಕ್ಕೆ ಒಂದು ಮಾದರಿ. ಈಗಾಗಲೇ ಸ್ವಾಗತ ಭಾಷಣದಲ್ಲಿ ಹೇಳಿದಾಗ ನೂರಾರು ಕನ್ನಡ ಶಾಲೆಗಳನ್ನು ಗುರುತಿಸಿ ವಿಶೇಷವಾಗಿ ಆ ಶಾಲೆಗಳನ್ನು ಗುರುತಿಸುವಂತಹ ಕೆಲಸವನ್ನು ಮಾಡುತ್ತಾ ಇದ್ದಾರೆ ನಮ್ಮ ಉದಯಣ್ಣನವರು. ನಾವು ಗೀತೆಯನ್ನು ಹೇಳುತ್ತೇವೆ, ಪ್ರೀತಿಸು ನೀ ಮಾನವ ನಿನ್ನ ನೆರೆಯವರ, ನಿನ್ನ ಪ್ರೀತಿಪ ಮನುಷ್ಯರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು? ನಿನ್ನ ಕುಟುಂಬದವರ ಮಾತ್ರ, ನಿನ್ನ ಜಾತಿಯವರ, ನಿನ್ನ ಧರ್ಮದವರ ಮಾತ್ರ ಪ್ರೀತಿ ಮಾಡಿದರೆ ನಿನಗೆ ಸಿಗುವ ಲಾಭವೇನು? ಆದ್ದರಿಂದ ಅವರು ನೆರೆಕರವರು ಯಾರು, ನಿನ್ನ ನೆರೆಯವರು ಯಾರು ಎಂಬುದಾಗಿ ಇವತ್ತಿನ ಈ ಕಾರ್ಯಕ್ರಮ ತೋರ್ಪಡಿಸಲಾಗಿದೆ. 600ಕ್ಕಿಂತಲೂ ಅಧಿಕ ಅಂಗನವಾಡಿ ಕಾರ್ಯಕರ್ತರನ್ನು ಗುರುತಿಸಿಕೊಂಡು ಆರೋಗ್ಯ ಕಾರ್ಡನ್ನು ಕೊಡುವವರ ಮೂಲಕ, ಅದೇ ರೀತಿಯಲ್ಲಿ ರಕ್ತದಾನ ಮಾಡುವ ಮೂಲಕ, ಸೇವಾ ಕಾರ್ಯಕ್ರಮಗಳ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸುವಾಗ ದೇವರ ಪ್ರೀತಿ, ಪರರ ಪ್ರೀತಿಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಯಾವುದೇ ರೀತಿಯ ಸೋಲು ಆಗಿದ್ದರೂ ಕೂಡ ಅದನ್ನು ಒಪ್ಪಿಕೊಂಡು ಮುಂದೂ ಕೂಡ ನಾನು ಒಳ್ಳೆಯ ಕೆಲಸ ಮಾಡುತ್ತೇನೆ, ಒಳ್ಳೆಯ ರೀತಿಯಲ್ಲಿ ನಾಯಕನಾಗಿ ಕೆಲಸ ಮಾಡುತ್ತೇನೆ ಎನ್ನುವ ಹಂಬಲದಿಂದ ಅವರು ಮುಂದೆ ಬಂದಿದ್ದಾರೆ. 52 ವರ್ಷ ಆಯಿತು. ಮುಂದಿನ ಜೀವನ ಅವರಿಗೆ ಶತಾಬ್ದ ಪೂರ್ತಿ ಅಮೃತೋತ್ಸವ, ಅದೇ ರೀತಿಯಲ್ಲಿ 100 ವರ್ಷಗಳ ಆಯುಷ್ಯ ದೇವರು ಭಗವಂತನು ಕೊಡಲಿ. ಹೇಗೆ ನಮ್ಮ ಇಸ್ಲಾಂ ಧರ್ಮಗುರು ಮೌಲಾನಾ ಸಹೋದರರು ಪ್ರಾರ್ಥಿಸಿದಂತೆ ಒಂದು ರಾಜ್ಯದ ನಾಯಕನಾಗುವಂತಹ ಕೂಡ ಭಾಗ್ಯ ಬೇಗನೆ ಲಭಿಸಲಿ. ಆ ಪರಮಾತ್ಮನು ಆ ಮೂಲಕ ನಮ್ಮ ಈ ಸಮಾಜಕ್ಕೆ, ನಮ್ಮ ಈ ದೇಶಕ್ಕೆ, ನಮ್ಮ ಈ ರಾಜ್ಯಕ್ಕೆ ಅವರ ಮೂಲಕ ನಾಯಕನಾಗಿ ಸೇವೆ ಮಾಡುವಂತಹ ಒಂದು ಭಾಗ್ಯವು ದೇವರಿಗೆ ಅವರೇ ಕೊಡಲಿ ಅಂತ ಪ್ರಾರ್ಥಿಸುತ್ತಾ, ಅವರ ಕುಟುಂಬವನ್ನು ದೇವರು ರಕ್ಷಿಸಲಿ. ಅವರ ಮನಸ್ಸಿನಲ್ಲಿರುವಂಥ ಎಲ್ಲ ಯೋಜನೆಗಳು, ಎಂಥ ಯೋಜನೆಗಳು ಉಂಟೋ, ಎಂಥ ಕಾರ್ಯಕ್ರಮಗಳು ಉಂಟೋ, ಹೇಗೆ ನಾನು ಮಾಡಬೇಕು ಅನ್ನುವಂಥ ಹಂಬಲ ಉಂಟೋ ಅದು ಸಾಧನೆ ಆಗಲೆಂದು ಆಶಿಸುತ್ತಾ, ಪುಣ್ಯಕ್ಷೇತ್ರದ ಪರವಾಗಿ ದೇವರು ಅವರಿಗೆ ಬೇಕಾದಂಥ ಆರೋಗ್ಯ, ಸಮಾಧಾನ, ಸಂತೋಷ, ಸಮೃದ್ಧಿ, ಕೆಲಸ ಕಾರ್ಯಗಳಲ್ಲಿ ತೃಪ್ತಿ, ಅದೇ ರೀತಿಯಲ್ಲಿ ಮುಂದಿನ ಜೀವನ ಒಳ್ಳೆಯದಾಗಲಿ, ಅವರನ್ನು ಒಂದು ಒಳ್ಳೆಯ ಪಥದಲ್ಲಿ ಒಳ್ಳೆಯ ಒಂದು ನಾಯಕನನ್ನಾಗಿ ನೋಡುವಂಥ ಭಾಗ್ಯ ನಮಗೆ ಸಿಗಲೆಂದು ಆಶಿಸುತ್ತಾ, ಇನ್ನೂ ನಮ್ಮ ಈ ಸಮಾಜಕ್ಕೆ ಅವರ ಮೂಲಕ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ನಮಗೆ ಈ ಮೂಲಕವೂ ಮುಂದೆ ನಾವು ನಮ್ಮ ಮನಸ್ಸಿನಲ್ಲಿ ಏನು ಉಂಟೋ ಆ ಮೂಲಕವೂ ದೇವರು ಸಿಗುವಂತೆ ಅವರಿಗೆ ಆಶೀರ್ವದಿಸಿರಿಂದ ಪ್ರಾರ್ಥಿಸುತ್ತಾ, ಬಹಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬಹಳ ಸಂತೋಷ. ನಮ್ಮ ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಮಹತಾ ಪುಣ್ಯಯೋಗೇನ ಮಾನುಷಂ ಜನ್ಮ ಲಭ್ಯತೆ ಸತ್ಪ್ರಾಪ್ಯ ನಾಕೃತೋ ಧರ್ಮ ಕೀಂದೃಶಂ ಹಿ ಮಯ ಕೃತಂ. ಮಹತ್ತರವಾದಂಥ ಪುಣ್ಯ ಫಲದಿಂದ ಈ ಪವಿತ್ರವಾದಂಥ ಮನುಷ್ಯ ಜನ್ಮ ಸಿಗ್ತದೆ.
ಮನುಷ್ಯ ಜನ್ಮ ಸಿಕ್ಕಿದಾಗ ಅದನ್ನು ಸಾರ್ಥಕಗೊಳಿಸದೇ ಇದ್ದರೆ ನಿನಗೆ ಈ ಜನ್ಮ ಸಿಕ್ಕಿ ಏನು ಪ್ರಯೋಜನ ಅಂತ. ಬಹುಶಃ ಮಾನವ ಧರ್ಮದಲ್ಲಿ ಹುಟ್ಟಿ ಮನುಷ್ಯನಾಗಿ ಹುಟ್ಟಿ ತನ್ನ 52 ವರ್ಷಗಳನ್ನು ನಿಭಾಯಿಸುತ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಾನವೀಯತೆಯ ಮೌಲ್ಯವೇನುಂಟು ಅದನ್ನು ಅರ್ಥಪೂರ್ಣವಾಗಿ ಸಮಾಜಕ್ಕೆ ತೋರಿಸಿದವರು ನಮ್ಮ ನಾಯಕರು. ಇವತ್ತು 52ನೇ ವರ್ಷದ ಹುಟ್ಟುಹಬ್ಬ ಸಪತ್ನೀಕರಾಗಿ ಇವತ್ತು ಆಚರಿಸ್ತಾ ಇದ್ದಾರೆ. ಅವರ ಬದುಕು ಉಜ್ವಲವಾಗಬೇಕು. ಬಹುಶಃ ಹಿರಿಯರು ಹೇಳ್ತಾರೆ, ಗಂಡನ ಸಾಧನೆಯ ಹಿಂದೆ ಹೆಂಡತಿಯ ಆತ್ಮಬಲದ ಚಿಂತನೆಯ ಶಕ್ತಿ ಅಡಗಿರಬೇಕಂತ. ಬರೇ ಗಂಡನೇ ಮನಸ್ಸು ಮಾಡಿದರೆ ಆಗುವುದಿಲ್ಲ. ಗಂಡನೊಂದಿಗೆ ನಾ ಅತಿಚರಾಮಿ ಅಂತ ಪ್ರತಿಜ್ಞೆಯನ್ನು ಮಾಡಿದಂಥ ಗಂಡನ ಉಜ್ವಲವಾದ ಭವಿಷ್ಯತ್ತನ್ನು ನಿರೂಪಿಸುವಲ್ಲಿ ಕೈ ಹಿಡಿದ ಧರ್ಮಪತ್ನಿಯ ಆತ್ಮಶಕ್ತಿ ಏನುಂಟು, ಆತ್ಮಚಿಂತನೆ ಏನುಂಟು, ಆತ್ಮಸ್ಥೈರ್ಯ ಏನುಂಟು, ಆಕೆ ಮಾಡಿದಂಥ ಪೂರ್ವಾರ್ಜಿತವಾದಂಥ ಪುಣ್ಯಫಲ ಏನುಂಟು ಅದರ ಫಲವು ಉಂಟಂತ. ಆ ನೆಲೆಯಲ್ಲಿ ಬಹುಶಃ ನಮ್ಮ ಉದಯಕುಮಾರ್ ಶೆಟ್ಟರ ಸಾಮಾಜಿಕ ಸಾಧನೆ, ಸಮಾಜ ಸೇವೆಯ ಹಿಂದೆ ಅವರ ಚೈತನ್ಯ ಶಕ್ತಿಯಾಗಿ ಅವರ ಧರ್ಮಪತ್ನಿಯವರು ಇದ್ದಾರೆ ಎನ್ನತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತೇಳಿದರೆ ಅವರ ಕುಟುಂಬ ಕೂಡ ಧಾರ್ಮಿಕ ನೆಲೆಯಲ್ಲಿ, ದಾನ ಧರ್ಮದ ನೆಲೆಯಲ್ಲಿ ಬೆಳೆದು ಬಂದಂಥ ಒಂದು ಸಕುಟುಂಬದಲ್ಲಿ ಹುಟ್ಟಿ ಬಂದವರು ಅವರು. ಬಂಧುಗಳೇ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಏನು ಮನುಷ್ಯ ಮಾಡಬೇಕಾದಂಥ ದಾನ ಎರಡಂತ, ಒಂದು ಅನ್ನದಾನ, ಮತ್ತೊಂದು ಯಾವ ದಾನ? ರಕ್ತದಾನ. ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಗುರುಗಳು ವಿದ್ಯಾದಾನದ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಆದರೆ ವರ್ತಮಾನದಲ್ಲಿ ಮಹತ್ತರವಾದಂಥ ದಾನ, ಅನ್ನದಾನಕ್ಕಿಂತಲೂ ವಿದ್ಯಾದಾನಕ್ಕಿಂತಲೂ ರಕ್ತದಾನ ಬಹಳ ದೊಡ್ಡ ದಾನವಾಗಿದೆ. ಆ ರಕ್ತದಾನದ ಕಾರ್ಯಕ್ರಮವನ್ನು ಇವತ್ತು ಅವರು ಹಮ್ಮಿಕೊಂಡಿದ್ದಾರೆ. ಅಷ್ಟಲ್ಲದೆ ಇನ್ನೊಂದು ಎರಡನೇದಾಗಿ ಬರತಕ್ಕಂಥ ವಿದ್ಯಾದಾನ. ವಿದ್ಯಾದಾನ ರೂಪದಲ್ಲಿ ಇವತ್ತು ಸರ್ಕಾರದ ನೆಲೆಯಲ್ಲಿ ಸಿಗುತ್ತದೆ. ಆದರೂ ಕೂಡ ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿದ್ಯಾರ್ಜನೆಯನ್ನು ಮಾಡುವಂಥದ್ದು ಮತ್ತು ಅಧ್ಯಯನವನ್ನು ಮಾಡುವಂಥದ್ದು, ಅಧ್ಯಯನಕ್ಕೆ ಪೂರಕವಾದಂಥ ಶಕ್ತಿಯನ್ನು ಶೈಕ್ಷಣಿಕ ಕ್ಷೇತ್ರಕ್ಕೆ ಕೊಡುವಂಥದ್ದು ಕೂಡ ವರ್ತಮಾನದಲ್ಲಿ ಕಷ್ಟದ ವಿಚಾರವಾಗಿದೆ. ಆ ನೆಲೆಯಲ್ಲಿ ಉನ್ನತ ಒಳ್ಳೆಯ ಅಂಕವನ್ನು ಗಳಿಸಿದಂಥ, ಸಾಧನೆಯನ್ನು ಮಾಡಿದಂಥ ಶೈಕ್ಷಣಿಕ ಸಂಸ್ಥೆಗಳಿಗೆ, ಅದರ ಮುಖ್ಯಸ್ಥರಿಗೆ ಸನ್ಮಾನವನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಉದಯಕುಮಾರ್ ಶೆಟ್ಟರು ಮಾಡಿದ್ದಾರೆ. ಆ ನೆಲೆಯಲ್ಲಿ ಅವರ ಬದುಕು, ಈ ಸಮಾಜದ ಬದುಕು ಉಜ್ವಲ ಆಗಬೇಕು ಎಂದು ಅವರ ಬದುಕು ಹಾರೈಸ್ತಾ ಇದೆ. ಆ ನೆಲೆಯಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ಹಿರಿಯವನಾಗಿದ್ದುಕೊಂಡು ಅವರ ಬದುಕು ಎನ್ನುವಂಥದ್ದು ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಮಾನಸಿಕ ನೆಮ್ಮದಿ, ಸಾಂಸಾರಿಕ ಸುಖವನ್ನು ಕೊಟ್ಟು ಇನ್ನು ಮುಂದೂ ಕೂಡ ಶತಾಯುಷಿಯಾಗಿ ಸಮಾಜದಲ್ಲಿ ಶತನೇಮಕವಾದಂಥ ಉದ್ವೇಗಪೂರ್ಣವಾದಂಥ ಉತ್ಕರ್ಷಪೂರ್ಣವಾದಂತಹ ಕಾರ್ಯಗಳನ್ನು, ಸಮಾಜಮುಖಿ ಸೇವೆಯನ್ನು ಮಾಡತಕ್ಕಂಥ ಶಕ್ತಿಯನ್ನು ಆ ಪರಮಾತ್ಮ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದ್ದೇನೆ. ಹಣ ದೇವರು ಎಲ್ರಿಗೂ ಕೊಡ್ತಾನೆ, ಹೆಚ್ಚಿನವರಿಗೆ ಹಣ ಕೊಡ್ತಾನೆ, ವ್ಯಾಪಾರಸ್ಥರಿಗೆ. ಆದರೆ ಸಮಾಜ ಸೇವೆ ಮಾಡುವಂಥ ದೊಡ್ಡ ಮನಸ್ಸು ಕೆಲವರ ಕೈಯಲ್ಲಿ ಮಾತ್ರ ಇರ್ತದೆ. ಅದು ನಾನು ಉದಯಕುಮಾರ್ ಶೆಟ್ಟಿ ಹತ್ರ ಇವತ್ತು ನೋಡಿದ್ದೇನೆ. ನನಗೆ ಉದಯಕುಮಾರ್ ಶೆಟ್ಟಿಯ ಪರಿಚಯ ಸಾಧಾರಣ 15 ವರ್ಷದಿಂದ. ನನ್ನ ಗ್ರಾಹಕನಾಗಿ ಅವರು ನನ್ನ ಪರಿಚಯಸ್ಥರಾಗಿದ್ದರು. ಆನಂತರ ನಿರಂತರವಾಗಿ ಅವರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾನು ಹತ್ತಿರದಲ್ಲಿ ಗಮನಿಸಿದ್ದೇನೆ. ಅವರಿಗೆ ನಾಯಕ ಆಗುವಂಥ ಒಂದು ಶಕ್ತಿ ನೀವು ಕೊಡಲಿಲ್ಲ ಹೋದ ಟೈಮ್. ನೀವಂದರೆ ನಮ್ಮ ಕಾರ್ಕಳದ ಜನರು. ಆದರೆ ಬರುವ ಟೈಮಲ್ಲಿ ನಿಮ್ಮದೊಂದು ದೊಡ್ಡ ಆಶೀರ್ವಾದ ಅವರಿಗೆ ಬೇಕಾಗ್ತದೆ. ನಾನು ತಮ್ಮಲ್ಲಿ ಎಲ್ಲ ಅಭಿಮತ ಪೂರ್ಣವಾಗಿ ನಾನು ಇವತ್ತು ಬೇಡಿಕೊಳ್ತಾ ಇದ್ದೇನೆ. ನಾನಿವತ್ತು ಶಾಲೆಯಲ್ಲಿ 100% ರಿಸಲ್ಟ್ ಕೊಟ್ಟಂಥ ಅಧ್ಯಾಪಕರನ್ನು ಸನ್ಮಾನವನ್ನು ನೋಡಿದೆ. ಇಲ್ಲಿ ಕೆಳಗೆ ಹೋಗುವಾಗ ಹೆಲ್ತ್ ಕ್ಯಾಂಪನ್ನು ನೋಡಿದೆ, ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನೋಡಿದೆ. ಅದರ ನಂತರ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾನಿವತ್ತು ನೋಡಿದ್ದೇನೆ. ಉದಯ್ ಶೆಟ್ಟರಿಗೆ ಇವತ್ತು ಇಂಥದ್ದು ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಅವರವರ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಬರ್ತ್ಡೇಯನ್ನು ಎಲ್ಲಿಯಾದರೂ ಫಾರಿನ್ ದೇಶದಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ಬೋದು. ಎಷ್ಟೋ ಉದ್ಯೋಗಪತಿಗಳು ಹಾಗೆ ಮಾಡ್ತಾಯಿದ್ರು. ಆದರೆ ಒಂದು ಸಮಾಜ, ನನ್ನೊಟ್ಟಿಗೆ ಯಾರೆಲ್ಲ ನನ್ನ ಆಸುಪಾಸಿನ ಸಮಾಜಮುಖಿಯಲ್ಲಿ ಬಡ ಜನರಿದ್ದಾರೆ ಅಥವಾ ವಿದ್ಯೆಯಲ್ಲಿ ಯಾರು ಸ್ವಲ್ಪ ಮುಂದೆ ಇದ್ದಾರಾ ಅವರಿಗೆ ಕೂಡ ನಾನು ಪ್ರೋತ್ಸಾಹ ಮಾಡಬೇಕು. ನನ್ನ ಹಾಗೆ ಅವರು ಕೂಡ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ
ಸಾಕಷ್ಟು ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಇವತ್ತವರ ಹುಟ್ಟುಹಬ್ಬದ ದಿವಸ ಮಾಡಿಸಿ ಒಂದು ಸಮಾಜಕ್ಕೆ ಮಾದರಿಯಾದ ಕೆಲಸವನ್ನು ಅವರು ಇವತ್ತು ಮಾಡಿದ್ದಾರೆ. ಅವ್ರ ಹಾಗೆ ಇದೇ ಕಾರ್ಕಳದಲ್ಲಿ ಒಂದು 100 ಜನ ಮಾಡಿದರೆ ಇಡೀ ಕಾರ್ಕಳವೇ ಬರುವ ವರ್ಷನೇ ಅಭಿವೃದ್ಧಿ ಆಗುತ್ತೆ, ಇಡೀ ಕಾರ್ಕಳ. ಜೀವನಡು ಮಸ್ತ್ ರಾಜಕೀಯ ವ್ಯಕ್ತಿಲ್ನ ಮಲಮಲ್ಲ ಸಂಸ್ಥೆದ ಕಾರ್ಯಕ್ರಮಕ್ಕೆ ಪೋಪೆ ಬಹುಶಃ ಮಲ್ಲ ಪದವಿಜ್ಜಿಂದಾಂಡಲ ಈತ್ ಸಭೆ ಸೇರಿನಂಚಿತ್ತಿನ ಕಾರ್ಯಕ್ರಮತ್ತಿನ ಉದಯಣ್ಣನ ಕಾರ್ಯಕ್ರಮ ಅವು ಹೆಂಗೆ ಮಸ್ತ್ ಖುಷಿ ಅಂತ. ಉದಯಣ್ಣ ಇರೇಗ ದೇವರ ಎಡ್ಡೆ ಮನ್ಪಾಡು ಇರ್ನ ಹುಟ್ಟುಹಬ್ಬ ಶುಭಾಶಯ. ಭಗವತಿ ಮೂಕಾಂಬಿಕೆ ಇರ ನನಾತ್ ಎತ್ತರದ ಸ್ಥಾನಗೂ ಕೊನಾಡು ಉನ್ನತ ಪದವಿ ಪಾಡು ನನಾತ್ ಜನಕ್ಲೆಗ್ ಒಂಜಿ ಸೇವೆ ಮಲ್ಪುನಂಚಿತ್ತಿನ ಸಮಾಜ ಸೇವೆ ಮಲ್ಪುನಂಚಿತ್ತಿನ ಒಂಜಿ ಇರೆಗ್ ತಾಕತ್ತಿನ ಭಗವತಿ ಮೂಕಾಂಬಿಕೆ ಕೊರಡು ಬಾಣದ ಪ್ರಪ್ರಥಮವಾದ ಪ್ರಾರ್ಥನೆ ಮಲ್ತದೆ ಎಂದು ಕೊನೊಬ್ಬ ಇಂಕ ಮಸ್ತ್ ಖುಷಿ ಕೊರ್ನಿಯ ಉದಯಣ್ಣನ ದಾದ ಬನ್ನ ಕಾರಣ ಬುಡೆದಿಲ್ಲ ಒಳ್ಳೇರು ಮರಣಂಜಿ ಎಲ್ಲಿಯ ಕತೆ ಅಂಡ್ ಎಂಕಲೆ ನಾಂಡಿಲ್ ತಾರ್ಡ್ ದೀಪಕ್ ಒಳ್ಳೇರು ದೀಪಕ್ ಯಾರು ಪ್ರದೀಪ್ ಬೇಲಾಡಿ ನ ಕಾರ್ಯಕ್ರಮ ಮರಣಿ ಅಲ್ತಿರ್ದು ಎಂಕುಲು ಕುಡಂಜಿ ಮೂಲು ಮಾಲಾಡ್ ಕಾರ್ಯಕ್ರಮ. ಈ ಮಾಲಾಡ್ ಕಾರ್ಯಕ್ರಮ ಅನ್ನಾಗ ಎನ್ನ ಕಾರ್ಯಕ್ರಮ ಅದು ಯಾನು ಉದಯಣ್ಣ ಬಂಡೆ ಉದಯಣ್ಣ ಗಾಡಿ ಒಟ್ಟು ಪೋయింది ಏಪಲ ಮೇರೆ ಪನ್ಪೇರಿ ಆನೆ ಒಟ್ಟು ಕುಲ್ಲು ಎಂದು ಆನಿ ಮಾತ್ರ ಬತ್ತು ಜೀರು ಯಾ ಗಾಡಿಡು ಪೋನಾಗ ಆಲೋಚನೆ ಆಗ್ಬಿಡು ಮೇರೆ ದಾನಿನಿ ಗಾಡಿಡು ಬತ್ತು ಜೀರು ತೂವರದವನ್ನ ಬುಡೆದಿತ್ತೇರು ಅವ್ರನ್ನ ಒಟ್ಟಿಗೂ 5-6 ಗಾಡಿಡು ಬರ್ಪೆ ಬಂಡೇರು ಎಂಕ ಖುಷಿಯಿಂದ ಬಂದಾಗ ಈರೆನ್ನ ಗಾಡಿಡು ಬತ್ತನಲ್ಲ ಹೆಂಗೆ ಖುಷಿಜಿ ಒಟ್ಟಿಗೂ ಬುಡೆದಿನೊಟ್ಟು ಬತ್ತಿರ್ತಲ್ಲ ಅವು ಹೆಂಗೆ ಮಸ್ತ್ ಖುಷಿ ಆಯ್ನ ಅನ್ಸೈತೆ ನಾವು ಆದರ್ಶ ಆಗ್ತದೆ. ಕಳೆದ ಒಂದು 3-4 ವರ್ಷಗಳಿಂದ ನಮ್ಮ ಉದಯಣ್ಣನವರ ಒಂದು ಹುಟ್ಟುಹಬ್ಬ ಒಂದು ವೈಶಿಷ್ಟ್ಯತವಾಗಿ ಸಾಮಾಜಿಕ ಚಿಂತನೆಗಳೊಂದಿಗೆ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಈಗ ಹೇಳು ಅಣ್ಣ ಒಂದು ಸಿಂಪಲ್ಲಾಗಿ ಒಂದು ಅರ್ಥಪೂರ್ಣದ ಕಾರ್ಯಕ್ರಮ ಮಾಡ್ತಿದೆ ಅಂತ ನಾನು ಹೇಳಿದೆ, ಇದು ಖಂಡಿತ ಒಳ್ಳೆಯ ಕಾರ್ಯಕ್ರಮ ಉದಾಹರಣೆ. ಯಾಕಂದರೆ ನೀವು ಏನು ಧಾರ್ಮಿಕ ಕ್ಷೇತ್ರಗಳಿರ್ಬೋದು ಅಥವಾ ಸಾಮಾಜಿಕ ಕ್ಷೇತ್ರಗಳಿರ್ಬೋದು ಅಥವಾ ಶೈಕ್ಷಣಿಕ ಕ್ಷೇತ್ರಗಳಿರ್ಬೋದು ವೈದ್ಯಕ ಕ್ಷೇತ್ರಗಳ ಬೇರೆ ತಮ್ಮದಾದ ಸೇವೆಯನ್ನು ಮಾಡ್ತಾ ಇದ್ದೀರಾ. ಕಳೆದ ಒಂದು 3-4 ವರ್ಷಗಳಿಂದ ನಮ್ಮ ಕಾರ್ಕಳ ಇರ್ಬೋದು ಜಿಲ್ಲೆಯಲ್ಲಿ ತಮ್ಮ ಒಂದು ನಾಯಕತ್ವದ ಗುಣವನ್ನು ತಾವು ತೋರಿಸ್ತಾ ಇದ್ದೀರಾ. ಅದರ ಜೊತೆಗೆ ತಾವು ಇವತ್ತು ಕೇವಲ ಒಂದು ಸಾಂಕೇತಿಕ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಂಥ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಹಾಗೂ ಸಾಮಾಜಿಕ ಶೈಕ್ಷಣಿಕವಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಇವತ್ತು ಮಾಡಿದ್ದೀರಾ. ಆದರೆ ತಾವು ನಿರಂತರವಾಗಿ ತಾವು 3-4 ವರ್ಷಗಳಿಂದ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ಸೇವೆಯನ್ನು ಮಾಡ್ತಾ ಇದ್ದೀರಾ. ಯಾಕಂದರೆ ಈ ಅವಕಾಶ ತಮಗೆ ಸಿಕ್ಕಿದೆ. ಈಗಾಗಲೇ ತಾವು ಜನನಾಯಕರಾಗಿ ಮೆಚ್ಚುಗೆಯನ್ನು ಪಡ್ಕೊಂಡು ಬಂದಿದ್ದೀರಾ. ಆದ್ದರಿಂದ ಮುಂದಿನ ದಿನಗಳು ತಮ್ಮ ಈ ಏನು ನಾಯಕತ್ವ ಗುಣ ಬೆಳೆದ ಜೊತೆಗೆ ಈ ಏನು ಸೇವೆ ನಿರಂತರವಾಗಿ ನಮ್ಮ ಕಾರ್ಕಳ ಜನರಿಗೆ ಸಿಗಲಿ ಅಂತ ನಾನು ಹಾರೈಸ್ತಾ ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿದ್ದೀರಾ. ಇಂಥ ಕಾರ್ಯಕ್ರಮದಲ್ಲಿ ನಮಗೂ ಒಂದು ಅವಕಾಶ ಮಾಡಿದ್ದೀರಾ. ಇನಿ ವೇದಿಕೆ ತೂನಗ ಉದಯ ಶೆಟ್ಟಡ ಎಂಚಿತ್ತನ ಮನಸ್ಸಿಂದ ಪನ್ಪುನವಿನ ವೇದಿಕೆ ಒಂದು ತೂನಾಗನೆ ಗೊತ್ತಾಪಡು ಮಾತಾ ಧರ್ಮ ದಕ್ಕಲೇನು ಮಾತಾ ಜಾತಿ ದಕ್ಕಲೇನು ಒಟ್ಟು ಮಲ್ತದು ಇನಿ ಸನಾತನ ಧರ್ಮದ ಸ್ವಾಮಿಲು ಮುಸ್ಲಿಂ ಧರ್ಮಗುರು ಕ್ರೈಸ್ತನ್ ಧರ್ಮಗುರು ಮಕ್ಕಳನ್ನ ಮಾತಲ್ಲಿ ಎತ್ತದು ಮಾತಾ ಜಾತಿನ ಮಾತಾ ಧರ್ಮನು ಗೌರವಿಸವನ ಪ್ರೀತಿಸವನೆತ್ತ ಒಟ್ಟಿಗೂ ತನ್ನ ಧರ್ಮಲ್ಲ ಪಾಲಿಸವನ ಅಂಚಿತ್ನ ಒಂಜಿ ಎಡ್ಡೆ ಆ ಒಂಜಿ ಭಗವಂತ ನಡೆ ಮುಟ್ಟು ನಂಚಿತ್ನ ನಡೆ ಅಂದವೇನು ಎನ್ನೊಂದು ಎಡ್ಡೆ ಕೆಲಸಕ್ಕೂ ಜೈದಂಚಿತ್ನ ಉದಯಣ್ಣಗ ಒಂಜಿ ಆತು ಜನ ಅಭಿಮಾನಿಲು ಆ ಅಭಿಮಾನಿಲು ಇನಿ ಆಯೋಜನೆ ಮಂತ್ರಂಚಿತ್ನ ಕಾರ್ಯಕ್ರಮ ಅರ್ಥಪೂರ್ಣವಂಚಿತ್ನ ಕಾರ್ಯಕ್ರಮ ಒಂಜಿ 2 ದಿನದ ದುಂಬು ಬೊಂಬಾಯಿ ಬೋದಿತ್ತೆ ಪೋನಾಗ 2ಮ ತಾರೀಕು ಉದಯಣ್ಣೆ ಬರಡು ಬಂಡೇರಿ ಈ ಒಂಜಿ ಕಾರ್ಯಕ್ರಮ ಸೇರ್ದು ಮಸ್ತ್ ಊರದ ಮಲಮಲ್ಲ ಬೇತೆ ಬೇತೆ ಕಾರ್ಯಕ್ರಮಗಳಿಗೆ ಬರೊಂದು ಅಂಡ ಈತ್ ಅರ್ಥಗರ್ಭಿತವಾಯಿನಂಚಿತ್ನ ಕಟ್ಟ ಕಡೆತ ಒಂಜಿ ಸಮಾಜದ ಒಂಜಿ ವ್ಯಕ್ತಿಲೆಗೆ ಎಂಚಿನ ಒಂಜಿ ಸಹಾಯ ಬೋಡ ಆ ಸಹಾಯವನ್ನು ಮಲ್ಪುನಂಚಿತ್ನ ಮಲ್ಲ ಮನಸ್ಸದ ಉದಯಣ್ಣೆ ಈ ಒಂಜಿ ಕಾರ್ಯಕ್ರಮವನ್ನು ಮಲ್ದೇರು. ನಾನು ಬರ್ತಾ ಇರಬೇಕು ಅಂತಿದ್ರೆ ನನ್ನ ಜೊತೆ ನಮ್ಮ ಸುಳ್ಯದ ಸ್ನೇಹಿತ ಅಬ್ದುಲ್ ಗಫೂರ್ ಇದ್ದರು. ಅವರು ಒಂದು ಮಾತು ರಕ್ತದಾನದ ಬಗ್ಗೆ ಹೇಳಿದರು. ಇಲ್ಲಿ ರಕ್ತದಾನ ಉಂಟು ಅಂತ ಆಗುವಾಗ ಅವರೊಂದು ಮಾತಾಡಿದ್ರು, ಅದಕ್ಕೆ ಪರ್ಯಾಯ ಎಂತ ಉಂಟು, ರಕ್ತಕ್ಕೆ ಪರ್ಯಾಯ ಎಂತ ಉಂಟು ಅಂತ ಕೇಳಿದರು ಅವರು. ಪರ್ಯಾಯವೇ ಇಲ್ಲದ ಸಂಗತಿ ಅದು. ಇವತ್ತು ಉದಯಣ್ಣನ ಹುಟ್ಟುದಿನದ ಒಂದು ಸಂಭ್ರಮದಲ್ಲಿ ರಕ್ತದಾನ ಒಬ್ಬ ಮುತ್ಸದ್ದಿ ಮಾತ್ರ ಹೀಗೆ ಯೋಚನೆ ಮಾಡಬಲ್ಲ. ಪರ್ಯಾಯವೇ ಇಲ್ಲದ್ದನ್ನು ಪರಸ್ಪರ ಕೊಟ್ಟುಕೊಳ್ಳುವುದು. ಹಾಗಾಗಿ ಹೆಸರಿದಂತೆ ಇವರು ಉದಯ ಆಗ್ತಾ ಇರುವ ನಾಯಕ ಇವರು. ಕಾರ್ಕಳಕ್ಕೆ ಪರ್ಯಾಯ ಇವರು, ಕಾರ್ಕಳದ ಜನತೆಗೆ ಪರ್ಯಾಯ ಇವರು, ಕಾರ್ಕಳದ ಆಸೆಗೆ ಅಭೀಪ್ಸೆಗೆ ಅಭಿವೃದ್ಧಿಗೆ ಪರ್ಯಾಯ ಉದಯಣ್ಣ. ಇನ್ನು ಎರಡನೇ ಒಂದು ಸಂಗತಿ ಹೇಳಬೇಕು. ಕೃಷ್ಣನ್ ಹೇಳಿದ್ರೆ ಇಲ್ಲಿ ಒಂದಷ್ಟು
600 ಹತ್ರ 600ಕ್ಕೆ ಹೆಚ್ಚು ಆರೋಗ್ಯ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಅಂಗನವಾಡಿ ಸಹಾಯಕಿಯರಿಗೆ ಆರೋಗ್ಯ ಕಾರ್ಡ್ ಕೊಡೋದು ಅಂತ. ಬಹುಶಃ ಇವರೆಲ್ಲರೂ ಅಮ್ಮನ ಸ್ಥಾನವನ್ನು ನಿರ್ವಹಣೆ ಮಾಡುವರು ಸಮಾಜದಲ್ಲಿ. ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಸಹಾಯಕರು ಅಥವಾ ಆಶಾ ಕಾರ್ಯಕರ್ತರು ಅವರು ಸಮಾಜದ ಮಾತೃತ್ವದ ಸಂಕೇತ. ಅವರೆಲ್ಲರಿಗೂ ಕೂಡ ಆರೋಗ್ಯ ಕಾರ್ಡ್ ಕೊಡಬೇಕು ಅಂತ ಇದಕ್ಕಿಂತ ಮೊದಲು ಬೇರೆ ದೊಡ್ಡವರಿಗೆ ಯಾಕೆ ಅನಿಸ್ಲಿಲ್ಲ? ಉದಯಣ್ಣನಿಗೆ ಯಾಕೆ ಅನಿಸೋದು ಅಂತ ಕೇಳಿದ್ರೆ, ಅವರ ಒಳಗೆ ಇರೋದು ಒಬ್ಬ ಅಮ್ಮ, ಅವರ ಒಳಗಡೆ ಇರೋದು ಮಾತೃ ಹೃದಯ, ಅವರಲ್ಲಿ ಇರೋದು ವಾತ್ಸಲ್ಯ. ಈ ವಾತ್ಸಲ್ಯ ಅನ್ನುವಾಗ ಒಂದು ಸಂಗತಿ ನೆನಪಾಗ್ತದೆ. ಊರ ದನ, ಊರ ಹಸು ನೋಡಿ, ಅದು ಹಾಲು ಕರೀಲಿಕ್ಕೆ ಹೋದಾಗ ಹೇಗೆ ಮಾಡ್ತಾರೆ ನೋಡಿದ್ದೀರ ನೀವು? ಕರು ಬರ್ತದೆ, ಹಾಲು ಕರಿಬೇಕು ಅಂದರೆ ಕರುವನ್ನು ಹತ್ತಿರ ಕಟ್ಟದೆ ಅದು ಹಾಲು ಸ್ರವಿಸುವುದೇ ಇಲ್ಲ. ಅದು ಎಂತ ಮಾಡ್ತದೆ, ಕರು ಒಂದು ಸಲ ಅಮ್ಮನ ಕೆಚ್ಚಲಿಗೆ ಜೋರು ಗುದ್ದುತ್ತದೆ, ಗಮನಿಸಿದ್ದೀರಾ? ಗುದ್ದಿ ಆಗುವಾಗ ಅಮ್ಮ ಒಂದು ಸಲ ಕಾಲನ್ನು ಎತ್ತಿ ಬಿಡ್ತದೆ, ಅದು ನೋವಿನಲ್ಲಿ ನೋವು ಅನುಭವಿಸಿ ಮತ್ತೆ ಹಾಲು ಕೊಡ್ತದೆ. ಅದು ವಾತ್ಸಲ್ಯ ಅಂದರೆ ಅದು ಉದಯಣ್ಣನಲ್ಲಿರೋದು ಆ ಗುಣ, ವಾತ್ಸಲ್ಯದ ಗುಣ. ಹಾಗಾಗಿ ಕಳೆದ 2 ವರ್ಷಗಳಲ್ಲಿ ಸಮಾಜದ ಒಳಗವರು ಹೇಗೆ ಒಂದಾಗಿದ್ದಾರೆ, ನಮಗೆ ಕಾಣ್ತಾ ಇರುವುದು ಅವರಿಗೆ ಜನರಿಗೆ ಸಿಗುವಂತಹ ಮನ್ನಣೆ, ಜನರಿಂದ ಸಿಗುವಂತಹ ಆಶೀರ್ವಾದ, ಜನರಿಂದ ಸಿಗುವಂತಹ ಹಾರೈಕೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಜನಗಳಿಗೆ ಬೇಕಾಗಿ ಕೆಲಸ ಮಾಡುವಾಗ ನೋವನ್ನು, ಅಪಮಾನವನ್ನು ಸಹಿಸಿಕೊಳ್ಬೇಕಾಗ್ತದೆ. ಅದಕ್ಕೆ ನಾನು ವಾತ್ಸಲ್ಯಮಯಿ ಅಂತ ಹೇಳಿದ್ದು. ಇನ್ನು ಕೊನೆ ಒಂದು ಅಂಶವನ್ನು ಹೇಳಿ ಮುಗಿಸ್ತೇನೆ. ಇಲ್ಲಿ ನೋಡಿದರೆ ಸಮಗ್ರ ಸಮಾಜ ಉಂಟು, ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಮತ ಧರ್ಮದವರು ಇದ್ದಾರೆ. ಒಬ್ಬ ನಾಯಕ ಹಾಗೆ ಇರಬೇಕಾದ್ದು, ಅವ ಎಲ್ಲರ ಪ್ರತಿನಿಧಿ ಆಗಿರಬೇಕಾದ್ದು. ಒಂದು ಗುಂಪಿನ, ಒಂದು ಸಮುದಾಯದ ವ್ಯಕ್ತಿ ಯಾವಾಗಲೂ ಅವ ನಾಯಕನಾಗಲಾರ. ಇಡೀ ಕಾರ್ಕಳದ ಅಷ್ಟೂ ಧರ್ಮದ, ಅಷ್ಟೂ ಮತದ, ಅಷ್ಟೂ ಸಮುದಾಯದ ಭರವಸೆ ಮತ್ತು ನಾಯಕ ಅದು ಉದಯಣ್ಣನಲ್ಲಿ ಕಾಣಬಹುದು. ಹಾಗಾಗಿ ಈ ಮುಂದೆ ಒಳ್ಳೆಯ ನಾಯಕರನ್ನ ಪಡಲಿಕ್ಕೆ ನಮಗೆ ಯೋಗ ಬೇಕು. ತುಂಬ ಧಾರ್ಮಿಕ ವ್ಯಕ್ತಿತ್ವ, ಯಾವ ನಾಟಕೀಯತೆ ಇಲ್ಲ ಅವರಲ್ಲಿ, ಸಹಜವಾದ ಧಾರ್ಮಿಕ ವ್ಯಕ್ತಿತ್ವ. ಒಂದು ಮಾತುಂಟು, ಅದು ಥೈಲ್ಯಾಂಡಿನಲ್ಲೂ ಆ ಮಾತುಂಟು, ಅದು ಭಾರತದ ಮಾತು. ನಾ ವಿಷ್ಣು ಪೃಥ್ವೀಪತಿ ಅಂತ ಗುರುಗಳೇ, ವಿಷ್ಣುವಿನ ಅಂಶ ಇಲ್ಲದವ ರಾಜನಾಗಲಾರ ಅಂತ. ವಿಷ್ಣುವಿನ ಅಂಶ ಇಲ್ಲದವ ರಾಜನಾಗಲಾರ. ಧಾರ್ಮಿಕ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಯದ್ ಭಾವಂ ತದ್ಭವತಿ, ನಮ್ಮ ಭಾವ ಹೇಗೋ ಹಾಗೇ ನಾವು. ಹಾಗಾಗಿ ಉದಯಣ್ಣನಲ್ಲಿ ಆ ಎಲ್ಲ ದೈವಾಂಶ ಉಂಟು. ಕಾರ್ಕಳದ ಜನತೆಯ ಆಶೋತ್ತರಗಳನ್ನು ಈಡೇರಿಸುವ, ಕಾರ್ಕಳ ಜನತೆಯ ನೋವನ್ನು ಪರಿಹಾರ ಮಾಡುವ ಒಬ್ಬ ನಿಜವಾದ ಧರ್ಮಪ್ರಭುವನ್ನು ನಾವು ಮುಂದಿನ ದಿನಗಳಲ್ಲಿ ಉದಯ ಆಗುವುದನ್ನು ನೋಡ್ತೇವೆ. ಅದಕ್ಕೆ ಬೇಕಾಗಿ ನಾನು ಸುಳ್ಯದಿಂದ ಬಂದಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಉದಯಣ್ಣ 100 ವರ್ಷ ಬಾಳ್ತೀರಿ, ನೀವು 100 ವರ್ಷ ಬಾಳ್ತೀರಿ. ಕಳೆದ ಕೊರೋನಾ ಸಮಯದಲ್ಲಿ ನಾನು ನಿಮಗೆ ಟಿಕೆಟ್ ಸಿಕ್ಕಿದಾಗಲೂ ಹೇಳಿದ್ದೆ, ಇದು ನಿಮಗೆ ಆಶೀರ್ವಾದ. ನೀವು ಕೊರೋನಾ ಸಮಯದಲ್ಲಿ ಸಾರ್ವಜನಿಕರಿಗೆ, ಕೇವಲ ಕಾರ್ಕಳ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಇಡೀ ಉಡುಪಿ ಜಿಲ್ಲೆಯ ಎಲ್ಲ ಜನತೆಗೆ ನಿಮ್ಮ ಸೇವೆ ಅಲ್ಲಿ ಸಂದಿದೆ. ಹಾಗಾಗಿ ನಿಮಗೆ ಇವತ್ತು ಕಾಂಗ್ರೆಸ್ ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ಟಿದೆ ಅಂತೇಳಿ ನಿಮಗೆ ಆ ದಿನ ನಾನು ಹೇಳಿದ್ದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹುಟ್ಟುಹಬ್ಬದ ಈ ಶುಭ ಗಳಿಗೆಯಲ್ಲಿ ಮತ್ತೊಮ್ಮೆ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಮುಂದಿನ 2 ವರ್ಷಗಳು ಇವೆ. ಈ ಒಂದು ದಿನಗಳಲ್ಲಿ ಇಂಥ ಜನಸೇವಾ ಕಾರ್ಯಕ್ರಮಗಳು ಕಾರ್ಕಳದ ಹಾಗೆ ಉಡುಪಿಯ ಕರ್ನಾಟಕದ ಜನತೆಗೆ ಸಿಗಲಿ. ಕಾರ್ಕಳದ ಶಾಸಕರಾಗಲಿ ಅಮ್ಗೆಲ ಉದಯಣ್ಣ ಯೌಕಮಣು ಅಮ್ಗೆಲ ಆಶಯ ಉದಯ್ ಶೆಟ್ಟಿ ಮುನಿಯಾಲ್ರವರ ಹುಟ್ಟುಹಬ್ಬದ ಈ ವಿಶೇಷ ಸಮಾರಂಭದ ವೇದಿಕೆಯಲ್ಲಿರುವಂತಹ ಕೇಮಾರು ಸ್ವಾಮೀಜಿಗಳೇ, ಎಲ್ಲ ಗಣ್ಯರೇ, ಮುಂದಿರುವಂತಹ ಉದಯಣ್ಣನ ಅಭಿಮಾನಿಗಳೇ, ತನ್ನ ಆದಾಯದ ಒಂದು ಅಂಶವನ್ನು ಸಮಾಜದ ಕಟ್ಟಕಡೆಯ ಜನರಿಗೆ ಸೇವೆ ಮಾಡಬೇಕಾದರೆ ಅದಕ್ಕೆ ಅತ್ಯಂತ ಮಾನವೀಯ ಮೌಲ್ಯಗಳು ಬೇಕು, ಸೂಕ್ತ ಸಂವೇದನೆ ಬೇಕು. ಉದಯಣ್ಣ ಒಬ್ಬ ಅತ್ಯಂತ ಮಾನವೀಯ ಮೌಲ್ಯಗಳನ್ನು ಉಳ್ಳಂತಹ, ಸೂಕ್ತ ಸಂವೇದನೆ ಉಳ್ಳಂತಹ ಒಬ್ಬ ದೂರದೃಷ್ಟಿಯ ನಾಯಕ.
ನಾನು ಅವರನ್ನು ವಿಧಾನಸಭೆಯಲ್ಲಿ ಅಥವಾ ಕಾಂಗ್ರೆಸ್ ಆಫೀಸಲ್ಲಿ ನೋಡುವಾಗ ಯಾವಾಗಲೂ ಅವರ ಕೈಲಿ ಇರುವುದು ಫೈಲ್ಗಳು, ಇಲ್ಲಿದ ಸಮಾಜ, ಇಲ್ಲಿದ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳು, ಇಲ್ಲಿಯ ದೂರುಗಳು ಬಿಟ್ಟರೆ ಬಹುಶಃ ಸ್ವಂತಕ್ಕಾಗಿ ಅವರು ಏನು ಮಾಡಿದವರಲ್ಲ. ತುಂಬ ಉತ್ತಮವಂತ ಗುಣ ಇರುವಂಥ ನಾಯಕ. ಇವತ್ತು ಅವರು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಇಲ್ಲಿ ಆಚರಿಸಿದ್ದಾರೆ. ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಉದಯಣ್ಣ ನಿರಂತರವಾಗಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡುವ ಮುಖಾಂತರ ಒಳ್ಳೆಯ ಜನಪರವಾದ ಕಾರ್ಯಕ್ರಮವನ್ನು ನಿರಂತರವಾಗಿ ಕೊಡ್ಕೊಂಡು ಬಂದಿದ್ದಾರೆ. ಇವತ್ತು ರಕ್ತದಾನ ಅಂತ ಹೇಳಿದರೆ ನಮಗೆ ಅದರಲ್ಲಿ ಯಾವುದೇ ಜಾತಿ ಪಕ್ಷ ಬಿಟ್ಟು ರಕ್ತ ಅರ್ಜೆಂಟ್ ಎಮರ್ಜೆನ್ಸಿಗೆ ಬೇಕಾಗ್ತದೆ ಅಂತ ಒಂದು ಒಳ್ಳೆಯ ಉತ್ತಮ ಕಾರ್ಯಕ್ರಮವನ್ನು ಉದಯಣ್ಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಮುಖ್ಯ ಪ್ರಾಣ ದೇವರಲ್ಲಿ ನಮಸ್ಕಾರ ಮಾಡ್ತಾ ಮನವಿ ಮಾಡೋದು ಅಥವಾ ಪ್ರಾರ್ಥನೆ ಮಾಡೋದು ಏನಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಉದಯಣ್ಣನಿಗೆ ಬೇರೆ ಬೇರೆ ಶಕ್ತಿ ದೇವರು ಕೊಟ್ಟಿದ್ದಾರೆ. ಅದು ಎಷ್ಟೋ ಬಡವರ ಕಣ್ಣೀರು ನಿರಂತರವಾಗಿ ಒರೆಸ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಒಬ್ಬರು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆ ಮುಖಾಂತರ ಬಡವರ ಕಣ್ಣೀರು ಒರೆಸುವಂಥ ಕೆಲಸ ಅವರ ಮುಖಾಂತರ ಆಗಲಿ, ಆ ಶಕ್ತಿ ಭಗವಂತನ ಅವರಿಗೆ ನೀಡಲಿ ಅಂತ ಹಾರೈಸುತ್ತಾ, ಉದಯಣ್ಣ ನಿಮ್ಮ ಜೊತೆ ನೀವು ಮಾಡುವಂಥ ಎಲ್ಲ ಒಳ್ಳೆಯ ಕೆಲಸದಲ್ಲಿ ಇಡೀ ಟೀಮ್ ಆಗಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹಾರೈಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್.